ದಬ್ಬಾಳಿಕೆ ಯಾರು ಮಾಡಿದೀವಲ್ಲ, ಯಾರು ಮಾಡಿದ್ದು? ವಸ್ತುಗಳು ಮಾಡಿದ್ರ ದೇವರು ಮಾಡೋದನ್ನ ನೀವೇ ಮಾಡ್ಕೊಂಡಿರೋದು. ನೀವು ಮಾಡ್ಕೊಂಡಿರೋ ಸಿಸ್ಟಮ್ ನೀವು ಬದಲಾಯಿಸ್ತಲ್ಲ. ಯಾಕೆಂದರೆ ಯು ಆರ್ ಎಂಜಾಯಿಂಗ್ ಇಟ್. ಈಗ ಇವರು ಹೇಳಿದ್ರು, ದಲಿತರು ಯಾವತ್ತೂ ದಲಿತ ಆಳ್ವಿಕೆಗೆ ಬರ್ತಾನೋ ಆವತ್ತು ಬದಲಾವಣೆ ಆಗತ್ತೆ ಅಂತ. ಅದನ್ನು 100ಕ್ಕೆ 100ರಷ್ಟು ಒಪ್ಪಿಕೊಂಡಿರೋನು, ಎಂಡಾರ್ಸ್ ಮಾಡೋನು, ಹೇಳೋನು ನಾನು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ದೇಶ, ನಮ್ಮ ರಾಜ್ಯ, ವಿಶ್ವ ಇದನ್ನೆಲ್ಲ ಆಳ್ತಾ ಇರೋದು ಅವರೇ. ಎಲ್ಲ ಉಳ್ಳವರು ಮತ್ತು ಶೋಷಕರು. ಶೋಷಣೆಗೆ ಒಳಗಾದವರು ಇವತ್ತು ಎಲ್ಲೂ ಅಧಿಕಾರ ಹಿಡಿದಿಲ್ಲ. ಯಾಕೆ ಅವ್ರು ಹಿಡಿಬೇಕು ಅಂತ ನಾನು ಬಯಸ್ತೀನಿ ಅಂದರೆ, ಅವ್ರಿಗೆ ಮಾತ್ರ ಸಂಕಟ ಗೊತ್ತಿರುತ್ತೆ. ಶೋಷಣೆ ಅಂದರೆ ಏನು ಅಂತ ಗೊತ್ತಿರುತ್ತೆ. ಕೊಟ್ಗಾನಲ್ಲಿ ರಾಮಯ್ಯ ಅವ್ರಿಗೆ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿದೆ. ಎಷ್ಟು ಅನುಭವಿಸಿದ್ದಾರೆ ನನ್ನ ಜನ ಅಂತ ಗೊತ್ತಿಲ್ವ ಅವ್ರಿಗೆ? ಪುಟ್ಟಯ್ಯ ಅವರು ಬೆಂಕಿಯ ಮಳೆ ಅಂತ ಯಾಕೆ ಹೇಳ್ತಾರೆ? ಆದರೆ ಇವತ್ತಾಗಿರೋದು ಏನು ಅಂದರೆ, ಇದು ಈ ಕ್ಷಣದಲ್ಲೂ ನನಗೆ ಕಾಣಿಸ್ತಿಲ್ಲ. ನನಗೆ ಭಾಳ ಇಷ್ಟ ಆಯಿತು ಪರಮೇಶ್ವರ್ ಬಿಡಿ, ಖರ್ಗೆ ಅವರು ಆಗಲಿ ಅಂತ ಕೃಷ್ಣ ಅವರು ಆದ ಟೈಮ್ನಲ್ಲೇ ಒಂದು ಸಾರಿ ನಮ್ಮ ಬದುಕಿನಲ್ಲಿ ಕರ್ನಾಟಕ ಉದ್ಧಾರ ಆಗುತ್ತೋ ಇಲ್ಲೋ ಎರಡನೇ ವಿಷಯ. ನಾನು ಬದುಕಿರುವಾಗ ಒಬ್ಬ ದಲಿತ ಮತ್ತು ಒಬ್ಬ ಮುಸ್ಲಿಂ CM ಆಗೋದನ್ನು ನೋಡ್ಬೇಕು ನಾನು. ಇದನ್ನು ಭಾಳ ಸರಿ ಹೇಳ್ಕೊಂಡಿದ್ದೀನಿ. ಅವ್ರು ಬಂದಾಗ ಜನ ಹೇಗಿರ್ತಾರೆ, ಏನು ಬದಲಾಗುತ್ತೆ. ಇವತ್ತು ವೆಂಕಟಸ್ವಾಮಿಗೆ ನಾನು ಒಂದೇ ಒಂದು ಹೇಳ್ತೀನಿ, ಬರೀ ದಲಿತರಲ್ಲ, ಇವತ್ತಿನ ದಲಿತ. ಯಾಕೆಂದರೆ ಅಲ್ಲಿ ಅಂಬೇಡ್ಕರ್ ಅವರ ಕಾರಣಕ್ಕೆ ಮಹಾಚಿಂತಕ, ಈ ನಮ್ಮ ನೆಲ ಕಂಡ ಮಹಾನ್ ಚಿಂತಕ. ಅವರ ಆರೋಗ್ಯವನ್ನು ಲೆಕ್ಕಿಸದೆ ನೋಡಿ, ಈ ಚಿಂತಕರು ಇರ್ತಾರಲ್ಲ, ಅವ್ರು ನೋಡಿದ್ದೀನಿ ನಾನು. ಕೋಟ್ಗಾನಹಳ್ಳಿ ಅವ್ರ ಜೊತೆ ಭಾಳ ಸರಿ ಆರ್ಗ್ಯೂ ಮಾಡಿದ್ದೀನಿ, ನಮ್ಮ ಡಿಸಿಪ್ಲಿನ್ ಬೆಳೆಸ್ಕೊಳ್ಳಿ ಅಂತ. ಸಿದ್ಧಲಿಂಗಯ್ಯನ ಜೊತೆ ಜಗಳ ಆಡಿದ್ದೀನಿ, ಕವಿ ತೀರ್ಕೊಂಬಿಟ್ಟವರು. ಎಲ್ಲಿ ಹೋಗ್ತಾರೆ ಅಂದರೆ ಆ ಸಂಕಟದ ಇದರಲ್ಲಿ ಹೋರಾಟಕ್ಕೆ ಬಂದಾಗ ಬಹಳಷ್ಟು ಸಾರಿ ಹೆಲ್ತ್ ಕಳ್ಕೊಂಡ್ಬಿಡ್ತಾರೆ. ಅದರಲ್ಲಿ ನಮ್ಮ ವೆಂಕಟಸ್ವಾಮಿ ಅವರು, ಹಿಂದೂತರು, ವಿ ನಾಗರಾಜ್ ಇವರೆಲ್ಲ ಹೆಲ್ತ್ ಉಳಿಸ್ಕೊಂಡಿದ್ದಾರೆ. ನಾನು ಫಸ್ಟ್ ಹೇಳಿದೆ ಹೆಲ್ತ್ ಉಳಿಸ್ಕೊಳ್ಳಿ. ಅಂಬೇಡ್ಕರ್ ಏನಾದ್ರು ಇನ್ನೊಂದು 20 ವರ್ಷ ಇದ್ದಿದ್ರೆ ಏನಾಗ್ತಾ ಇತ್ತು ನಮ್ಮ ದೇಶ? ನಾನು ನೆನೆಸ್ಕೊಳ್ಳೋದೆ ಅದನ್ನು. ಅವರು 65ರಲ್ಲಿ ಹೋಗೋ ಬದಲು 85ಕ್ಕೆ ಹೋಗಿದ್ರೆ ಏನೆಲ್ಲ ಬದಲಾವಣೆ ಆಗ್ತಿತ್ತು. ಕಾನೂನು ಎಷ್ಟು ಬಿಗಿ ಆಗ್ತಿತ್ತು. ಯಾಕೆಂದರೆ ಕಾನೂನು ಬರೀ ದಲಿತರಿರಲ್ಲ, ಅಥವಾ ದಲಿತೇತರರಿಗೆ ಮಾಡಿರಲಿಲ್ಲ, ಅವರು ಎಲ್ಲ ಭಾರತೀಯರಿಗೆ ಮಾಡಿದಿತ್ತು. ಕಾನೂನಿಗೆ ಬೆಲೆ ಕೊಟ್ಟರೆ ಎಲ್ಲವೂ ಸರಿಪಡಿಸಬಹುದು. ನನ್ನ